ಅಮ್ಮ ನಮಸ್ತೆ. ಯಶೋಧ ಪೂಜಾರಿ. ನಮಸ್ತೆ ನಮಸ್ತೆ ಯಶೋದ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಎಲ್ಲ ಹೇಗಿದ್ಯಮ್ಮ? ನಿಮ್ ಯಶಣ್ಣನ್ ಪಿಕ್ಚರ್ ಪಿಕ್ಚರ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ರಿಯಲ್ ಆಡಿಯನ್ಸ್ ಮೊನ್ನೆ ಬೆಳಗ್ಗಿಂದಲೂ ಕೂಡ 6 ಗಂಟೆಯಿಂದನೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೇಗ್ ಅನಿಸ್ತಮ್ಮ, ನಿಮಗೆ ಹೇಗ್ ಅನಿಸ್ತು ಈ ರಿಯಾಕ್ಷನ್ ಎಲ್ಲ ನೋಡುವಾಗ? ನನಗ್ ತುಂಬಾನೇ ಖುಷಿ ಇದೆ. ಬಟ್ ಇನ್ನ ಜನ ಸ್ವಲ್ಪ ಹಂಗು ಹಿಂಗು ಮಾಡ್ತಿದಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿದೆ. ಬಟ್ ಏನೇ ಆದ್ರೂ ಫೈನಲಿ ಯಶಿನ ಜನ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ. ಅಮ್ಮ ಇವಾಗ ಒಬ್ಬ ಹಳ್ಳಿ ಹುಡುಗ ಈ ತರ ಆಗಿ ಎಲ್ಲಾ ಕಡೆನೂ ಹೋಗಿ ಒಂಥರ ಮಿಂಚನ್ನ ಹರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಮೊನ್ನೆ ತೆಲುಗು ಇಂಡಸ್ಟ್ರಿಗೆ ಹೋಗಿ ಅಥವಾ ತಮಿಳು ಎಲ್ಲಾ ಕಡೆ ಹೋಗಿ ಅವರೆಲ್ಲ ನಮ್ಮ ಯಶ್ ಅಂತ ಸಂಭ್ರಮಿಸಿದ್ರು. ಅದನ್ನ ನೀವು ತಾಯಿಯಾಗಿ ಯಾವ ತರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ? ತುಂಬಾ ಖುಷಿ ಅಲ್ವೇನಮ್ಮ? ನಮ್ಮ ಕನ್ನಡನ ಎಲ್ಲೋ ನಮ್ಮ ಮಗ ತಗೋದ್ರೇನು, ಬೇರೆಯವ್ರು ತಗೋದ್ರೇನು, ಬಟ್ ಅವ್ರ ಹೆಂಗೆ ನಮ್ಮನ್ನ ನಮ್ ಭಾಷೆಲ್ ಬಂದು ನಾವೆಲ್ಲ ಅವ್ರ ಸಿನಿಮಾ ನೋಡ್ತಿದ್ವಿ ಒಂದ್ ಟೈಮಲ್ಲಿ. ಇವಾಗ ಯಶೋ ಇನ್ಯಾರು ಆಗ್ಲಿ ಯಶೇ ಮಾಡಿದಾನೆ ಅನ್ಕೊಳ್ಳೋಣ, ಬಟ್ ಕನ್ನಡಿಗರ ಸಂಭ್ರಮ ಅಲ್ವೇನಮ್ಮ? ಎಲ್ಲಾ ಭಾಷೆಗೂ ನಮ್ ಸಿನಿಮಾ ಹೋಗಿದೆ. ನಮ್ ಕನ್ನಡ ಸಿನಿಮಾನ ಹಿಂದಿಲ್ ನೋಡ್ತಾವ್ರೆ. ಏನದು ಯಾವ್ಯಾವ್ದೋ ಬೇರೆ ಭಾಷೆಯವರೆಲ್ಲ ನಮ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ, ಎಷ್ಟು ಖುಷಿ ಪಡ್ತಾ ಇದಾರೆ. ಯಾಶ್ ಯಾಶ್ ಅಂತಾರೆ. ಅದೊಂದು ತುಂಬಾ ಒಂದು ಎಲ್ಲ ಎಷ್ಟು ಖುಷಿ ಅನ್ನೋದ್ಕಿಂತ ನಮ್ ಕನ್ನಡದ ಖುಷಿ ಅನ್ಸುತ್ತಮ್ಮ. ಈ ತರ ನಾವು ಎಲ್ರು ಯೋಚಿಸಿ ಮಾಡ್ಕೊಂಡು ಹೋಗ್ಬೇಕು ನಾವು. ಈಗ ಮೊನ್ನೆ ನೋಡಿ ಇಲ್ಲಿ ತುಂಬಾ ನಿಮ್ದೊಂದ್ ಸಣ್ಣ ಕ್ಲಿಪ್ಪಿಂಗ್ ಹಾಕಿ ನಮ್ಮ ಹೈದರಾಬಾದ್ ನಲ್ಲಿ ಈವೆಂಟ್ ಎಲ್ಲ ಮಾಡಿದಾಗ ಎಲ್ರು ಭಾವುಕರಾದ್ರು. ಅದನ್ನ ನೋಡಿದಾಗ ನಿಮ್ಗೆ ತಾಯಿಯಾಗಿ ಅವ್ರು, ಯಾಕಂದ್ರೆ ಪ್ರತಿ ಹಂತದಲ್ಲೂ ಪ್ರತಿ ಕಷ್ಟಗಳಲ್ಲೂ ನಿಂತವ್ರು ನೀವು ಅವತ್ತೆಲ್ಲ. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಅದು ಹೇಗ್ ಅನ್ಸ್ತು ನಿಮಗೆ? ಅದೆಲ್ಲ ಇವತ್ತಿಗೂ ಇದೆಯಮ್ಮ. ಇವತ್ತೇನು ಯಶ್ ಫ್ಯಾಮಿಲಿಯಿಂದ ಅಯ್ಯೋ ಏನು ಕಷ್ಟನೇ ಇಲ್ಲ ಅನ್ನೋ ತರ ಇಲ್ಲ ನೋಡಿ. ಇವತ್ತಿಗೂ ಇಷ್ಟ ಒಳ್ಳೆ ಸಿನಿಮಾ ಕೊಟ್ರು ಬರೀ ಅವ್ರ ನೆಗೆಟಿವ್ ಬರೀತಾನೆ ಅವ್ರೆ. ಹುಟ್ಟಿಸ್ಕೊಂಡು ಫಸ್ಟ್ ಪಾಸಿಟಿವ್ ಆಗಿ ಮಾತಾಡಿ ಒಂದು ವ್ಯಕ್ತಿ ಬೇಡ, ಯಶ್ ಬೇಡ, ಒಬ್ಬ ವ್ಯಕ್ತಿ ಕನ್ನಡ ಇವತ್ತೇನಮ್ಮ ಅವನು ಯಾಕಮ್ಮ ದುಡ್ಡು ಹಾಕ್ಬೇಕು? ಎಲ್ಲಾ ಭಾಷೆಗೂ ದುಡ್ಡು ಹಾಕ್ಬಿಟ್ಟು ದುಡ್ಡು ಎತ್ತಬೇಕಾದ ಅವಶ್ಯಕತೆ ಏನಮ್ಮ ಅವನಿಗೆ? ಕನ್ನಡದಲ್ಲಿ ಸೈನ್ ಮಾಡಿದ್ರೆ ಎಷ್ಟೋ ದುಡ್ಡುಗಳು ಬರುತ್ತೆ, ಎಲ್ಲ ಎತ್ಕೊಂಡು ಕೂತ್ಕೋಬೋದಿತ್ತು ಅವನು. ಯಾಕೆ ಕೂತಿಲ್ಲ? ನಾವು ಊಟ ಮಾಡಿದ್ರು ಸಾಲದು, ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ನೆಲ ಅನ್ನೋದನ್ನ ಒಂದು ಎಲ್ಲಿಗೋ ತಗೊಂಡ್ ಹೋಗ್ಬೇಕು ಅನ್ನೋ ಒಂದು ತಾಟ್ ಇಟ್ಕೊಂಡಿರೋದೇ ತಪ್ಪೇನಮ್ಮ? ಎಲ್ಲಾ ಟೈಮಲ್ಲೂ ಇದೇ ಆಗೋದ್ರೆ ನಮ್ಮವರೇ ನಮಗ್ ಶತ್ರು ಆಗ್ಬಿಟ್ರೆ ಹೆಂಗಮ್ಮ ಹೇಳ? ನಮ್ಮ ನೋವು ನಾವು ಕಷ್ಟಪಟ್ಟೆ ಬಂದಿರೋದು. ಇವತ್ತು ನೋಡಿದ್ಯಾ ಹಿಂದೆ ಅವ್ನ್ ಏನ್ ಹೇಳಿದಾನೆ? ಅವನು ಮನೆ ಬಿಟ್ಟು ಬಂದು ಮೆಜೆಸ್ಟಿಕ್ ಅಲ್ಲಿ ಇದ್ದು ನೆಂಟ್ರು ಮನೆಯಿಂದ ಎಲ್ಲ ಅವಮಾನಗಳು. ಅವು ನಮ್ಮನೇಲಿ ತಿಂದು ನಮ್ಮನೇಲಿ ಉಂಡು ನಮ್ಮ ಹತ್ರ ಬೆಳೆದವ್ರೆ ಅವ್ರು, ಯಾರೋ ಅಲ್ಲ. ಹೆಸರು ಹೇಳಲ್ಲ, ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೆಸರು ಹೇಳಲ್ಲ. ಬಟ್ ಇವತ್ತು ಅವ್ನು ಏನೇ ಕಷ್ಟಪಟ್ರು ಕರ್ನಾಟಕ ಬಿಟ್ಟು ಕರ್ನಾಟಕದ ಜನಕ್ಕೋಸ್ಕರನೇ ಸಿನಿಮಾ ಮಾಡೋದು. ಇವತ್ತೇನಮ್ಮ ಬೇರೆ ಭಾಷೆಲ್ಲ ಅವ್ನ್ ಕರೆದು ಅಡ್ವಾನ್ಸ್ ಕೊಡಕ್ ರೆಡಿ ಇದ್ರು, ತಗೋಬೋದಿತ್ತಲ್ಲ ಅವನು. ಕನ್ನಡ ಏನೋ ಮಾಡ್ಕೊಳ್ಳಿ ಬೆಳೆದೇ ಓದೆ ಅಂತ. ಇವತ್ಗೂ ನಮ್ ಕನ್ನಡ ಬಿಟ್ಟು ನಾವ್ ಬೇರೆ ಕಡೆ ಹೋಗ್ಬಾರ್ದು ಅನ್ನೋ ಅಭಿಮಾನ ಅಷ್ಟೇ ನಮ್ಗೆ. ಅಭಿಮಾನನ ಎಲ್ರು ಇಟ್ಕೋಬೇಕು. ಅವ್ರ ಹೆಂಗ್ ಅವ್ರ ಭಾಷೆ ಮೇಲೆ ಅಭಿಮಾನ, ನಾವು ಭಾಷೆ ಭೇದ ಅಲ್ಲ, ಭಾಷೆನ ಎಲ್ಲಾ ಕಡೆ ಎಲ್ಲಾ ಪಿಕ್ಚರ್ ನೋಡ್ತಾವ್ರೆ, ನಮ್ ಕನ್ನಡ ಪಿಕ್ಚರ್ ಯಾಕೆ ನೋಡ್ಬಾರ್ದು ಅನ್ನೋ ತಾಟ್ ತಪ್ಪೇನಮ್ಮ? ನೀನ್ ಹೇಳು. ಎಲ್ಲ ಹೋಗ್ತೀಯ ನೀನು, ದುಬೈಲಿ ಇರ್ತೀಯ ಅನ್ಕೋ, ದುಬೈಲಿ ನಿನ್ಗೆ ಒಂದ್ ಕನ್ನಡ ಪಿಕ್ಚರ್ ಬಂತು ಅಂದ್ರೆ ನಮ್ಗೆ ಎಷ್ಟು ಖುಷಿ. ಅಯ್ಯಪ್ಪ ನಮ್ ಕನ್ನಡದ ಯಶನ್ ನೋಡಿದ್ವಿ, ಸುದೀಪ್ ನೋಡಿದ್ವಿ, ಶಿವಣ್ಣವ್ರ ನೋಡಿದ್ವಿ ಅಂತ ನಾವ್ ಎಲ್ಲೇ ಇದ್ರು ನಮ್ಗೆ ಖುಷಿ ಆದಂಗೆ ಎಷ್ಟು ಜನ ಹೆಣ್ಮಕ್ಳು ಖುಷಿ ಪಡ್ತಾವ್ರೆ. ಅಲ್ಲೇನಮ್ಮ? ನಮ್ ಖುಷಿಗಿಂತ ನಮ್ಮ ಕನ್ನಡಿಗರ ಖುಷಿ ಇದು ನಾನ್ ಹೇಳೋದು. ಇದು ಏನ್ ಗೊತ್ತಾ, ಈಗ ನಮ್ಗೇನ್ ಇನ್ಫಾರ್ಮೇಶನ್ ನೆಗೆಟಿವ್ ಮಾಡೋದಕ್ಕೆ ಅಂತಾನೆ ಒಂದ್ ವರ್ಗ ಕಾಯ್ತಾ ಇತ್ತು. ಏನೋ ಒಂದ್ ಮಾಡ್ಬೇಕು. ನಾನ್ ನಿಂಗ್ ಒಂದು ವಿಡಿಯೋ ಕಳಿಸ್ತೀನಿ ನೋಡು, ಅದನ್ನ ನಮ್ ಪಿ ಎ ಪ್ರೊಡಕ್ಷನ್ ಯಾಕೆ ಕೇಳಿದೀನಿ. ಪಿ ಆರ್ ಒಬ್ರು ಯಾರೋ ಮಾತಾಡಿದಾರೆ, ಪಿ ಆರ್ ಅವ್ರಿಗೆ ನೆಗೆಟಿವ್ ಮಾಡಿ ಅಂತಾನೆ ದುಡ್ಡು ಕೊಡ್ತಾ ಇದಾರಂತ. ಫೋನ್ ಬರ್ತಾ ಇದೆ ಎಷ್ಟೋರಿಗೆ ನೆಗೆಟಿವ್ ಮಾಡಿ ಅಂತ. ಏನಪ್ಪಾ ಇದು ಅಂತ ಹುಡ್ಗನೇ ಮಾತಾಡಿದಾನೆ. ಯಾರು ಪಿ ಆರ್ ಗಳೇ ಇದಾರಂತ, ಇಲ್ಲಿ ನೆಗೆಟಿವ್ ಮಾಡಕ್ಕೆ ಪಿ ಆರ್ ಗಳಾಗಿದಾರಂತೆ. ಅಲ್ಲ, ನೀವು ರೆಸ್ಪಾಂಡ್ ಮಾಡಲ್ಲ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಇಗ್ನೋರ್ ಮಾಡ್ತೀರಂತಾನೆ ಕೆಲವೊಂದಷ್ಟು ಜನ ಸುಮ್ನೆ ನಿಮ್ಗಳ ಬಗ್ಗೆ, ನಿಮ್ ಮನೆಯವ್ರ ಬಗ್ಗೆ ಎಲ್ಲ ಮಾತಾಡೋದನ್ನೇ ಒಂಥರ ಕೆಲ್ಸ ಮಾಡ್ಕೊಂಡಿದ್ದಾರೆ ಅಂತ ಅನ್ಸಲ್ವಾ ನಿಮ್ಗೆ? ಅದೇನ್ ಗೊತ್ತಾ, ರೆಸ್ಪಾಂಡ್ ಮಾಡ್ತೀವಿ, ಮಾಡದೇ ಇರಲ್ಲ. ಅದ್ರ ಅವಶ್ಯಕತೆ ಇಲ್ಲದೆ ಇದ್ದಾಗ, ಈಗ ದಿನ ಸಾಯೋರ್ಗಳವ್ರು ಯಾರಮ್ಮ? ಡೈಲಿ ಇದ್ದದ್ದೇ ರೋಗ. ಯಾವತ್ತೋ ಒಬ್ರು ಈಗ ನಿನ್ಗೆ ಏನೋ ಒಂದ್ ಮಾಡ್ತಾ ಇದೀಯ ಅಂದ್ರೆ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು, ಕೈಲಾದ್ರಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ನಿನ್ ಪಾಡಿಗೆ. ನೀನ್ ದಿನಾ ಬಂದ್ ನಿಂಗ್ ತೊಂದ್ರೆ ಕೊಡ್ತಿದ್ರೆ ನಿಂಗೆ ಅಭ್ಯಾಸ ಆಗೋಗುತ್ತೆ ಅಲ್ವಾ? ಆಮೇಲೆ ಇದು ನಮ್ ಎಷ್ಟೊಬ್ಬನ್ ತೊಂದ್ರೆ ಅಲ್ಲಮ್ಮ, ಇದು ನಮ್ಮ ಅಣ್ಣವ್ರಿಗೂ ಮಾಡೋರಂತ ಹಿಂದೆ. ಇದೊಂದು
ಇದು ಸಣ್ಣ ಪುಟ್ಟ ಹೀರೋಗಳಿಗೆ ಬಿಡ್ತಾರ ಇವರು ಅಂತ ಅಣ್ಣವ್ರಿಗೆ ಮಾಡ್ತಿದ್ರಂತೆ 60 ಪಿಕ್ಚರ್ ಆದ್ಮೇಲೆ. ನಾನು ಓದಿದ್ದೀನಿ, ಹಿಸ್ಟ್ರಿ ಓದಿದ್ದೀನಿ ಅವ್ರದ್ದು, ಆಯ್ತಾ. ಇದನ್ನ ಎದುರಿಸ್ತಾವನೆ ಡಾಕ್ಟರ್ ರಾಜ್ಕುಮಾರ್, ಸಾರಿ ಎದುರಿಸೇನೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಗಿರೋದು. ಹಂಗೆ ಇವರು ಬಂದಿದ್ದಾರೆ. ಬಟ್ ಹೆದರಿಕೆ ಅನ್ನೋದು ಆಮೇಲೆ ಬೇಜಾರು ಅನ್ನೋದಲ್ಲಮ್ಮ, ಪ್ರೊಡ್ಯೂಸರ್ ಕಥೆ ನಮ್ಮ ಇಷ್ಟು ದೊಡ್ಡ ಬಜೆಟ್ ಹಾಕಿದಾರಲ್ಲ ವೆಂಕಟ್ ಅವರು, ಅವ್ರಂತವ್ರು ನಮ್ ಕನ್ನಡ ಚಿತ್ರರಂಗಕ್ಕೆ ದುಡ್ಡು ಹಾಕಕ್ ಧೈರ್ಯ ಮಾಡಿದ್ದಾರೆ ಅಂದ್ರೆ ಅದ್ರ ಕತೆ ಬಗ್ಗೆ ಯೋಚ್ಸಮ್ಮ ನೀನು. ದುಡ್ಡು ಈಗ ಒಂದ್ ಹೇಳ್ತೀನಿ ಯಶೋದ, ದುಡ್ಡ ಎಷ್ಟ್ ಕನ್ನಡ ಚಿತ್ರ ಓಡ್ತಾ ಇಲ್ಲ, ಥಿಯೇಟರ್ ಕಡೆ ಜನ ಬರ್ತಿಲ್ಲ, ಡೈರೆಕ್ಟರ್ ಸರಿ ಇಲ್ಲ, ಪ್ರೊಡ್ಯೂಸರ್ ಇಲ್ಲ, ಹೀರೋ ಇಲ್ಲ ಅಂತಾರಲ್ಲ, ಈ ಬಂದಿರೋದ್ನ ಏನಮ್ಮ ಉಳಿಸ್ಕೊತಾ ಇದಾರೆ ಇವ್ರು. ಇವ್ರೆಲ್ಲ ನಿಂತ್ಕೋಬೇಕಲ್ಲಮ್ಮ. ಕನ್ನಡದವ್ರೆ ನೆಗೆಟಿವ್ ಮಾಡ್ತಿದಾರೆ ಜಾಸ್ತಿ. ನೋಡು ನಿನ್ ವಿಡಿಯೋ ನೋಡು. ನಾನು 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡುವಂತ ಗಾದೆನೇ ಇದೆ. ನಾವು ಒಳ್ಳೆ ಕೆಲ್ಸಗಳು ಕೊಟ್ಟಾಗ ಯಶವಂತ್ ತಪ್ಪೇ ಮಾಡಿರ್ಬೋದು, ಅಯ್ಯೋ ಯಶ್ ಈ ತರ ಸಿನಿಮಾ ಮಾತ್ರ ಮಾಡ್ಬೇಡಿ ಒಂದ್ಸರಿ ನೋಡ್ಬೋದು ಅಂತ ಬರ್ಬೋದು ಅವ್ರು. ನಾನು ಹೇಳೋದು ಯಾರಿಗೆ, ಪ್ರೊಡ್ಯೂಸರ್ಗೋಸ್ಕರ. ಆಯ್ತಾ, ಯಶ್ ಇಲ್ಲಿಗೆ ಸೀಮಿತ ಅಲ್ಲ. ಯಶ್ಗೆ ಇನ್ನೊಬ್ರು ಬರ್ತಾರೆ, ದುಡ್ಡು ಹಾಕ್ತಾರೆ, ಯಶ್ ಸಿನಿಮಾ ಮಾಡ್ತಾನೆ. ಯಶ್ ಪ್ರೊಡ್ಯೂಸರ್ ಅಲ್ಲ, ಡೈರೆಕ್ಟ್ರು. ಬಟ್ ಪ್ರೊಡ್ಯೂಸರ್ ಕತೆ ಏನಮ್ಮ, ಮುಂದೆ ಯಾರಮ್ಮ ನಮ್ ಚಿತ್ರರಂಗನ ಉಳಿಸ್ಕೊಳಕ್ ಟ್ರೈ ಮಾಡೋದು, ಹೆಂಗಮ್ಮ? ಥಿಯೇಟರ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಥಿಯೇಟರ್ ಅಲ್ಲಿ ಜನ ನನ್ ಫೋನ್ ಮಾಡಿದಾಗ ಹೇಳ್ತಾರೆ, ಅಮ್ಮ ಮತ್ತೆ ನಮ್ ಥಿಯೇಟ್ರಿಗೆ ಮರುಜೀವ ಬಂತು, ಯಶಿಂದ ನಮ್ಗೆ ಇವತ್ತು ಜೀವ ಬಂತು, ಥಿಯೇಟರ್ ಕಳೆ ಬಂತು ಅಂತಾರೆ. ಎಲ್ ಬಿಡ್ತಾವ್ರೆ? ಕನ್ನಡನೇ ಶತ್ರು ಆಗ್ಬಿಟ್ರೆ ಮತ್ತೆ ಬೇರೆ ಭಾಷೆಯವ್ರು ಕುಣಿಯಲ್ವಾ, ನಗಲ್ವಾ ನಮ್ ನೋಡಿ? ಮನೆ ತನಕ ಬರ್ತಾ ಇದೆ. ಬರೀ ಎಷ್ಟ್ ತನಕ ಇಲ್ಲ, ಮನೆ ತನಕನು ಕೆಲವು ವಿಚಾರಗಳನ್ನ ಮಾತಾಡೋರು ಕೆಲವರು. ಅಲ್ಲಮ್ಮ, ಯಶಿಗೆ ಫ್ಯಾಮಿಲಿ ವಿಷಯಕ್ ಬಂದಿದ್ದಾರೆ ಕೆಲವರು. ಏನು ಹೆಂಡತಿ ಇಲ್ವಾ ಕಂದ, ಮಗಳಿಲ್, ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಯಾರು, ಅವ್ರು ಎಲ್ಲಿ ಅವರು? ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದ್ರಿ, ನಾವು ಒಕ್ಲಿಗ್ರಮ್ಮ, ನಾವು ಮಣ್ಣಿನ ಮಕ್ಳು, ಗೊತ್ತಾಯ್ತಾ? ನಾವು ಜನಕ್ಕೆ ಅನ್ನ ಕೊಡೋರು. ಅವ್ರ ಕುಟುಂಬ ಒಂದ್ ಎಷ್ಟ್ ಕುಟುಂಬ, ಅನ್ನ ಕೊಡೋರ್ ಮನೆಯಿಂದ ಹೋಗಿರೋದು, ಗೊತ್ತಾಯ್ತಾ? ಊರ್ ಬಿಟ್ಟು ಖಾಲಿ ಮಾಡಿಸ್ತೀನಿ ಅದೆಲ್ಲ ಮಾಡಿಸ್ತೀನಿ ಅಂದ್ರೆ ನಾವ್ ಎಲ್ಲಿಂದನೋ ಬಂದು ವಲಸೆ ಬಂದವ್ರಲ್ಲ. ಯಾರು ವಲಸೆ ಬಂದವ್ರೆ ಅಂತ ಅಂದಿರೋರು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ವಲಸೆ ಬಂದಿರೋದು, ನಮ್ ತಲೆಮಾರೆಲ್ಲ ನಾವು ಕನ್ನಡದ ಇವರು ಕನ್ನಡದ ಮಣ್ಣಿಂದ ಹುಟ್ಟಿರೋರು, ನಾವು ಕನ್ನಡದ ಮಣ್ಣಿನ ಮಕ್ಳು ನಾವು. ಹೌದು. ಯಶು ಕನ್ನಡದ ಮಣ್ಣಿನ ಮಗ, ಗೊತ್ತಾಯ್ತಾ? ಎಲ್ಲಿಂದನೂ ವಲಸೆ ಬಂದಿಲ್ಲ. ವಲಸೆ ಬಂದಿರೋರಿಗೆ ಇಷ್ಟೊಂದು ಪೊಗರಿದ್ರೆ, ನಮ್ಮನೆ ಹೆಣ್ಣು ಮಕ್ಳು, ಸೊಸೆ, ಮಗಳು, ಮೊಮ್ಮಗಳು ಬಗ್ಗೆ ಮಾತಾಡೋಷ್ಟು ಯಾರಿಗೂ ಹಕ್ಕಿಲ್ಲ. ಅವನಿಗೆ ಗೊತ್ತಿದೆ ಹೆಣ್ಮಕ್ಳಿಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು. ಯಶು ಹೆಣ್ಣು ಮಕ್ಕಳನ್ನ ಅವ್ನ ತಂಗಿನೇ ಹೆಂಗ್ ನೋಡ್ಕೊಂಡ್ಮೇಲೆ ಹೆಂಡತಿ ಮಗಳು ನೋಡ್ಕೊಳ್ಳೋಷ್ಟು ಅವ್ನಿಗೆ ಗೊತ್ತಿಲ್ವೇನಮ್ಮ? ಅಷ್ಟೆಲ್ಲ ಕಲ್ಚರ್ ಕಲ್ಸಿದೀವಿ, ಇನ್ನೊಬ್ರಿಂದ ಕೇಳ್ ಕಲಿಬೇಕಾಗಿಲ್ಲ. ಯಶಿಗೆ ಹೇಳಕ್ಕೆ ಪಾಪ ಎಲ್ಲೋ ಡಿಸ್ಟರ್ಬ್ ಆಗಿರ್ಬೇಕು, ಬೇರೆಯವ್ರಿಗೆ ಚಾನ್ಸ್ ಇದೆ, ನಮಗ್ ಚಾನ್ಸ್ ಇಲ್ಲ ಅಂತ. ನೀವು ಸಿನಿಮಾ ನೋಡ್ತಮ್ಮ? ಯಾವಾಗ ನೋಡೋ ಪ್ಲಾನ್ ಇದೆ? ನೋಡ್ದೆ, ಒಂದ್ಸತಿ ನೋಡ್ದೆ ಯಶೋದ. ಬಟ್ ಏನಂದ್ರೆ ಜನ ಅಲ್ಲಿ ಗುರ್ತಿಸ್ತಾರಲ್ಲಮ್ಮ, ನೋಡಕ್ ಬಿಡಲ್ಲ, ಬಂದ್ ಮಾತಾಡಿಸ್ತಾರೆ. ಆಮೇಲೆ ಸರಿಯಾಗಿ ಕುತ್ಕೊಳಕ್ಕೂ ಬಿಡಲ್ಲ. ಪಾಪ ಅವ್ರು ಖುಷಿಗ್ ಬರ್ತಾರೆ ಯಶೋವ್ರ ಅಮ್ಮ ಅಂತ. ಇನ್ನೂ ಒಂದ್ಸತಿ ಬೆಂಗಳೂರು ಬಂದಾಗ ನೋಡ್ತೀನಿ ಯಶೋದ. ಬಟ್ ಏನಂದ್ರೆ ನಮ್ಮವರು ನಾವ್ ಈಗ ಒಂದ್ ಏನೇ ಆದ್ರೂ ಯಶು ನಿಂತ್ಕೊಂಡಿದ್ದಾನೆ, ಗೊತ್ತಾಯ್ತು? ಇದೇ ನಿಮ್ ಜಿ ಟಿವಿಲಿ ಒಂದು ಸೀರಿಯಲ್ ಬರ್ತಿತ್ತು, ಅವಾಗ ಎಷ್ಟು ವಿರೋಧಗಳು ಬಂತು. ಇವತ್ತಿಗೂ ಇಲ್ಲಿ ಹಳ್ಳಿ ಜನ ಬಂದ್ ನಮ್ಗೆ ಹೇಳ್ತಾರೆ, ಇಲ್ಲಿ ಸುತ್ತ ಹಳ್ಳಿಯವರು, ಆ ಸೀರಿಯಲ್ ಪರವಾಗಿ ಎಷ್ಟ್ ನಿಂತ್ಕೊಂಡ ಅಮ್ಮ, ಎಷ್ಟ್ ನಿಂತ್ಕೊಂಡ್ರು. ಎಷ್ಟಿಂದ ನಮ್ಗೆ ಸನ್ಮಾನ ಮಾಡ್ತೀವಿ, ಅವ್ರು ಬಂದಿಲ್ಲ ನೀವ್ ಬನ್ನಿ ಅಂತ ಬಂದವ್ರು ಇಲ್ಲಿ ಸುತ್ತ ಹಳ್ಳಿಯವರು. ಯಾವ್ದೋ ಸೀರಿಯಲ್ ರಾಘವೇಂದ್ರ ಅವ್ರು ಮಾಡುವಾಗ ತುಂಬಾ ತೊಂದ್ರೆ ಆದಾಗ ನಿಂತ್ಕೋಬೇಕಮ್ಮ. ಯಾರಿಗ್ ಕಷ್ಟ ಆದ್ರೂ, ಈಗ ನಮ್ಮ ಮನೇಲಿ ಗಂಡ್ ಮಕ್ಳು ಇರ್ತಾರೆ, ನಮಗ್ ಆಗ್ತಾರೆ ಅಂತ ತಾನೇ ಬೆಳೆಸಿರ್ತೀವಿ. ಹಂಗೆ ಕನ್ನಡದ ಹುಡುಗರು ನಮ್ಮ ಮನೆ ಮಕ್ಳು ಮಾತ್ರ ಅಲ್ಲ, ಕರ್ನಾಟಕದ ಮಕ್ಳೆಲ್ಲ ನಮ್ಮ ಮಕ್ಳೇ ಅವರು. ಎಷ್ಟಾದ್ರೂ ಅವ್ರು ಹೋಗ್ಬೇಕು, ಅವ್ರಿಗಾದ್ರೂ ಯಶ್ ಹೋಗ್ಬೇಕು. ಅದು ಯಶ್ ನಮ್ಮನೆ ಮಗ ಅಲ್ಲ, ಕರ್ನಾಟಕದ ಆಸ್ತಿ. ಉಳಿಸ್ಕೊಳ್ಳಿ, ಪ್ರೊಡ್ಯೂಸರ್ ಉಳಿಸ್ಕೊಳ್ಳಿ. ದಯವಿಟ್ಟು ಪ್ರೊಡ್ಯೂಸರ್ಗೆ ತೊಂದರೆ ಆಗುತ್ತೆ. ನೀವು ಮಾಡೋ ನೆಗೆಟಿವ್ ಇಂದ ನಮ್ಮ ಬೇರೆ ಆಕ್ಟರ್ಗಳಿಗೆ ಕೆಲ್ಸಗಳಿರಲ್ಲ. ಸಣ್ಣ ಪುಟ್ಟ ಆಕ್ಟರ್ಗಳಿಗೆ ತೊಂದರೆಗಳಿದೆ. ಏಜ್ ಪರ್ಸನ್ ಇದಾರೆ ಕನ್ನಡದಲ್ಲಿ, ತುಂಬಾ ಕಷ್ಟಪಡ್ತಿದ್ದಾರೆ. ದಯವಿಟ್ಟು ಇದನ್ನ ನೀವ್ ಇಲ್ಲಿಗೆ ನಿಲ್ಸಿ, ನಿಮ್ ಪಿಕ್ಚರ್ ನ ನೀವು ಇಷ್ಟ ಇಲ್ವಾ ನೋಡಕ್ ಹೋಗ್ಬೇಡಿ, ದಯವಿಟ್ಟು ನೋಡಿ ಅಂತ ಯಾರೋ ನಿನ್ನೆ ಹೇಳ್ತಾ ಇದ್ರು. ಒಬ್ರು ಕೊರಿಯೋಗ್ರಾಫರ್ ಹೇಳ್ತಾ ಇದ್ರು, ಅಭಿಷೇಕ್ ಅಂತ ಹೇಳಿ. ಇಷ್ಟ ಇಲ್ಲ ಅಂತ ಹೇಳೋದು ಬೇರೆ, ನನಗೆ ಚೆನ್ನಾಗಿಲ್ಲ ಅಂತ ಹೇಳೋದು ಬೇರೆ. ನಿಮ್ಗೆ ಇಷ್ಟ ಆಗಿಲ್ವಾ ಸುಮ್ಮನೆ ಚೆನ್ನಾಗಿಲ್ಲ ಅಂತ ಹೇಳಿ ಸ್ಪ್ರೆಡ್ ಮಾಡ್ಬೇಡಿ ದಯವಿಟ್ಟು. ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು ಅಂತ ಯಾರಿಗೂ ಅಧಿಕಾರ ಇಲ್ಲ. ಅದಕ್ಕೆ ಏನಿತ್ತು ಅಷ್ಟೇ ಹೇಳಿ. ಇಲ್ಲ ಈ ಪಿಕ್ಚರ್ ಯಾಕೋ ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ಓಕೆ, ಇನ್ನೊಬ್ರು ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಬ್ರಿಗೆ ಇಷ್ಟ ಆಗ್ಬೋದು. ಅದನ್ನ ಬಿಟ್ಟು ನೀವು 4 ವರ್ಷ ಬೇಕಿತ್ತ ಇದನ್ ಮಾಡಕ್ ಕೂತಿದ್ನ, ಅಲ್ಲಿ ನಿಮ್ಗೆ ಯಶ್ ಮೇಲ್ ದ್ವೇಷ ಮಾಡಕ್ ಯಾರೋ ನಿಮ್ಮನ್ ಬಿಟ್ಟಿದಾರ? ನಾನ್ ಕೇಳೋದು.
ನೆಗೆಟಿವ್ ಯಾಕೆ ಸ್ಪ್ರೆಡ್ ಮಾಡ್ತಿದ್ದೀರಾ? ಕೋಟಿಗಟ್ಲೆ ಪ್ರೊಡ್ಯೂಸರ್ ದುಡ್ಡು ಹಾಕವ್ರೆ. ಯಶದ್ ಬಿಟ್ಬಿಡಿ, ಯಶ್ ಇದಕ್ ಹಾಕಿರ್ಬೋದು, ಇನ್ನೊಂದ್ ಪಿಕ್ಚರ್ಲಿ ಆಕ್ಟ್ ಮಾಡ್ಕೊತಾನೆ, ಬದಿಕತಾನೆ. ಯಶ್ ಬೆಳ್ಕೊಂಡವ್ನೆ. ಹೊಸ ಪ್ರೊಡ್ಯೂಸರ್ ಉಳಿಸ್ಕೊಳ್ರಪ್ಪ. ಪ್ರೊಡ್ಯೂಸರ್ ಉಳಿಸ್ಕೊಳ್ದೆ ಥಿಯೇಟರ್ ಎಲ್ಲಿ ಉದ್ಧಾರ ಆಗುತ್ತೆ? ಊಟ ಮಾಡೋರ್ ಟೆಕ್ನಿಷಿಯನ್ ಎಲ್ಲಿ ಊಟ ಮಾಡ್ತಾರೆ? ಎಷ್ಟು ಹಿಂದೆ ಕೆಲಸ ಮಾಡೋರು ಯಾರು? ಈಗ ನೀವೆಲ್ಲ ಚಾನೆಲ್ ಅಲ್ಲಿ ಸಿನಿಮಾಗಳು ಬಂದ್ರೆ ನಿಮ್ ಲೈಫ್ಗಳಿದೆ, ನಮ್ ಲೈಫ್ಗಳಿದೆ, ಎಲ್ಲಾರು ಹೊಟ್ಟೆಪಾಡ್ ನಮಗ್ ನಾವೇ ಕಲ್ಲಾಕೋತಾ ಇದೀವಿ. ಇದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ ಇವರು? ಎಸ್ ತಾಯಿಯಾಗಿ ನಿಮ್ಗೆ 100% ಈ ತರ ಟ್ರೋಲ್ ಮಾಡೋದು ಅಥವಾ ಇನ್ನೊಂದೇನೋ ಮಾಡೋದು ಅದೆಲ್ಲವೂ ಕೂಡ ನೋವು ತಂದಿದೆ ಹಂಗಂದ್ರೆ. ಅಲ್ಲಮ್ಮ, ನಮ್ಗೇನ್ ಗೊತ್ತಾ, ಎಷ್ಟು ಕಷ್ಟ ಪಡ್ತಾನೆ ಗೊತ್ತಮ್ಮ. ಹಗ್ಲು ರಾತ್ರಿ ಕಷ್ಟ ಪಡ್ತಾನೆ. ವರ್ಷಾನ್ಗಟ್ಲೆ 4 ವರ್ಷದಿಂದ ಸಿನಿಮಾ ಒಂದು ಎಂಜಾಯ್ಮೆಂಟ್ ಮಾಡಕ್ಕೆ ಟೈಮ್ ಇರಲ್ಲ ಅವ್ರಗಳಿಗೆ. ದುಡ್ಡು ಬಂದಿದೆ, ಕಷ್ಟ ಪಡ್ತಾನೆ. ಜನಗಳಿಗೋಸ್ಕರ ಜನ ಕೊಟ್ಟವ್ರೆ, ಜನಕ್ಕೆ ಇನ್ನೂ ಏನೋ ಕೊಡ್ಬೇಕು ಅನ್ನೋದೇ ತಪ್ಪಾಗ್ಬಿಟ್ರೆ ಮತ್ ಇವ್ರೇನು ಅದನ್ನ ಅವನ್ನೇನು ಮಾಡಕ್ಕಾಗಲ್ಲ ಬಿಡಮ್ಮ. ನಮ್ಮನ್ನಾಗ್ಲಿ ಎಷ್ಟನಾಗ್ಲಿ ಮಾಡಕ್ಕಾಗಲ್ಲ. ಬಟ್ ಬೇರೆಯವ್ರಿಗೆ ಇದರಿಂದ ಬೇರೆ ದೇಶ, ಬೇರೆ ಭಾಷೆಯವ್ರು ಬಂದು ನಮಗ್ ದುಡ್ಡು ಹಾಕೋರ್ಗೆಲ್ಲ ಒಂದು ಈಗ ನೋಡಮ್ಮ, ಯಾರೇ ಬಂದು ಯಶಕ್ ದುಡ್ಡು ಹಾಕಕ್ ಕ್ಯೂ ನಿಂತಿರ್ತಾರೆ. ಯಶ್ ಪಿಕ್ಚರ್ಗೆ ನೆಗೆಟಿವ್ ಬಂತು ಅಂದಾಗ ಎಲ್ಲಾರ್ಗು ಬಂದಂಗೆ. ಯಶಕ್ ಬಂದ್ರೆ ಎಲ್ಲ ಟೆಕ್ನಿಷಿಯನ್ ಎಲ್ಲ ಕೆಲಸ ಹೋಗುತ್ತೆ. ಅದ್ರಿಂದ ಒಂದ್ ಟೀಮ್ ಹುಡುಗ ಜೀವನ ಮಾಡ್ತಾ ಇರ್ತಾನಮ್ಮ, ಒಂದೇನೋ ಕಮಿಟ್ಮೆಂಟ್ ಇರುತ್ತಮ್ಮ. ಹೌದೌದು. ಅವಾಗ ನಾವೇ ನಮ್ಮ ತುಂಬಿದ ಕೆರೆಗೆ ಒಂದ್ ತೊಟ್ಟು ನೀರಿಗೆ ಒಂದಷ್ಟು ಏನೋ ಗಲೀಜ್ ತಗೊಂಡಾಗ ಉಯ್ದಂಗಲ್ವಮ್ಮ ಇದು ಮಾಡ್ತಾ ಇರೋದು ಇವ್ರು. ಆಮೇಲೆ ಉದ್ದೇಶ ಪೂರ್ವಕವಾಗಿ ಟೀಮ್ ಬಿಟ್ಟಿದ್ದಾರೆ. ಉದ್ದೇಶ ಪೂರ್ವಕವಾಗಿ ಟೀಮ್ ಬಿಟ್ಟು ಮಾಡಿಸ್ತಾ ಇದ್ದಾರೆ. ಯಾರಂತ ಅವ್ರು ಯಾವತ್ತು ಯಾರು ಅಂತ ಗೊತ್ತಾಗಿದ್ಯಾ ನಿಮ್ಗೇನಾದ್ರು? ಅಲ್ಲಮ್ಮ, ಕೆಲವು ಮಾಹಿತಿಗಳು ಬಂದಿದೆ, ನನಗೂ ಕಳಿಸ್ತಾ ಇದಾರೆ. ಯಾರ್ಯಾರು ಎಲ್ಲ ಬಂದ್ಬಿಡುತ್ತೆ ನಮ್ಗೆ. ಒಳ್ಳೇದ್ ಹೇಳ್ತಾರೆ, ಕೆಟ್ಟದ್ದು ಅವ್ರ ಏನ್ ಮಾಡಿದ್ರು ವಾಪಸ್ ಬಂದ್ ನಮ್ಗೆ ಹೇಳೋರು ಇದಾರೆ. ಬಟ್ ಅದನ್ನ ಓಪನ್ ಆಗಿ ಹೇಳಕ್ ಆಗಲ್ವಲ್ಲಮ್ಮ, ಯಾರು ಮಾಡ್ತಾವ್ರೆ ಅಂತ ಅಲ್ವಾ? ಈಗ ಓಪನ್ ಆಗಿ ಹೇಳೋದ್ರಿಂದ ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಯಾಕೆ ಬೇಕು? ಅವ್ರು ಮಾಡಿದ್ರು ಅಂತ ನಾವು ಅವ್ರನ್ನ ಕೆಟ್ಟದ್ ಮಾಡಲ್ಲ ನಾವು. ಎಸ್ ಅಮ್ಮ, ಕೊನೆಯದಾಗಿ ಏನ್ ಹೇಳ್ತೀರಮ್ಮ? ಏನ್ ಹೇಳಿ ಯಶೋದ, ನೀನ್ ಹೇಳಮ್ಮ. ನೀನ್ ನೋಡ್ದೆ ನೀನ್ ಕೂತ್ಕೊಂಡು ಏನೇನೋ ಮಾಡ್ತಾ ಇದ್ದೆ ಥಿಯೇಟರ್ ಮುಂದೆ. ಖುಷಿ ಆಯ್ತು ನೀನ್ ನೋಡಿ. ನೀವೆಲ್ಲ ಎಷ್ಟ್ ಕಷ್ಟ ಪಡ್ತೀರ ಎಷ್ಟ್ಗೋಸ್ಕರ. ಎಷ್ಟೆಲ್ಲ ಯಾರೇ ಸಿನಿಮಾ ಬಂದ್ರು ಪಾಪ 4 ಗಂಟೆ 3 ಗಂಟೆಗೆ ಎದ್ದೋಗ್ತೀರಾ, ಅಲ್ಲಿ ಥಿಯೇಟರ್ ಹತ್ರ ಕೆಲ್ಸ ಮಾಡ್ತೀರಾ. ನಿಮ್ ಶ್ರಮನೂ ಇದೆಯಲ್ಲಮ್ಮ. ಯಶ್ ಒಬ್ನೇ ಬೆಳೆಯಕ್ ಆಗಲ್ಲಮ್ಮ. ಯಶಿಂದ ಸಾವಿರಾರು ಟೆಕ್ನಿಷಿಯನ್ ಕೆಲಸ ಮಾಡಿದಾರಮ್ಮ. ಈ ಪಿಕ್ಚರ್ ಹೆಸರು ಬಂದ್ರೆ ಅವ್ರಿಗೂ ಬರುತ್ತೆ ಹೆಸರು ಅಲ್ವಾ? ಹೌದಮ್ಮ. ಥಿಯೇಟರ್ ಅವ್ರು ಊಟ ಮಾಡ್ತಾರೆ, ಪ್ರೊಡ್ಯೂಸರ್ ಹಿಂದೆ ಸಾವಿರಾರು ಜನ ಊಟ ಮಾಡ್ತಾರೆ. ಯಾಕೆ ನಮ್ ಜನಕ್ಕೆ ಅರ್ಥ ಆಗ್ತಿಲ್ಲ ಅಂತ. ಯಶ್ ಇದನ್ನೇನ್ ಎದ್ರಕಂಡ್ ಕೈ ಬಿಡ್ತಾನೆ ಅನ್ಕೋಬೇಡ, ಇನ್ನು ಜಾಸ್ತಿ ಮಾಡ್ತಾನೆ. ಹೌದಮ್ಮ. ಇದರಿಂದ ಯಶ್ ಇನ್ನು ಜಾಸ್ತಿ ಮಾಡ್ತಾನೆ, ಖಂಡಿತ. ಗೊತ್ತಾಯ್ತಾ? ಯಶನ್ ಕೆಣಕಬಾರ್ದು. ಕೆಣಕಿದ್ರೆ ಅವನು ರಿವರ್ಸ್ ಆಗ್ತಾನೆ. ಅವ್ರಿಗೆ ತೋರ್ಸಲ್ಲ ಅಷ್ಟೇ, ಅದಕ್ಕೆಲ್ಲ ಎದುರು ನಿಂತ್ಕೊಳ್ಳವನಲ್ಲ ಅವನು. ಏನೂ ಇಲ್ದೆ 300 ರೂಪಾಯಿ ಇಟ್ಕೊ ಮೆಜೆಸ್ಟಿಕ್ ಬಂದಾಗ್ಲೇ ಎದ್ರಿಲ್ಲ, ಇವತ್ತು ಎದುರ್ತಾನ ಅವನು. ಖಂಡಿತ ಇಲ್ಲಮ್ಮ. ಕನ್ನಡದ ಜನ ಇಷ್ಟ್ರ ಮಟ್ಟಿಗೆ ಇಟ್ಕೊಂಡವ್ರೆ. ಬಟ್ ತುಂಬಾ ಸಪೋರ್ಟ್ ಮಾಡ್ತಾವ್ರಮ್ಮ ನಮ್ ಹುಡುಗರು. ನಾನ್ ನೋಡ್ತಾ ಇದ್ದೀನಲ್ಲ, ತುಂಬಾ ಖುಷಿ ಆಗುತ್ತೆ ಯಶೋದ ನನ್ಗೆ. ನಮ್ ಹುಡುಗರುಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ, ನಾನ್ ಮಾತಾಡೋದೆಲ್ಲ ಅವರೇ ಮಾತಾಡ್ತಾರೆ. ಯಶ್ ಹಂಗೆ, ನಮ್ ಯಶ್ ಹಿಂಗೆ, ನಮ್ ದರ್ಶನ್ ಹಂಗೆ, ನಮ್ ಸುದೀಪ್ ಹಂಗೆ. ಅದು ಖುಷಿ ಆಗತ್ತಮ್ಮ ನಮ್ಮ ಆಡಿಯನ್ಸ್ ನೋಡು. ಯಶ್ ಪರವಾಗಿ, ಸುದೀಪ್ ಪರವಾಗಿ, ನಮ್ ದರ್ಶನ್, ಎಷ್ಟು ಜನ ನಮ್ಮ ಡಿಬಸ್ ಪರವಾಗಿ ಅಳುತ್ತಾರೆ. ಅದೆಲ್ಲ ಸಂಪಾದನೆ ಮಾಡ್ಬೇಕಂದ್ರೆ ಅವ್ರ ಅದೃಷ್ಟ ಅಮ್ಮ. ಇಲ್ಲಿ ನಮ್ ಕನ್ನಡದವ್ರು ಯಶನ್ನಾಗ್ಲಿ ಎಲ್ಲಾ ಆಕ್ಟ್ರೆಸ್ನು ಕೈ ಬಿಡಲ್ಲ. ಒಳ್ಳೆ ಆಕ್ಟ್ರ, ಒಳ್ಳೆ ಅಭಿಮಾನಿಗಳು ಎಲ್ಲ ಯಶನ್ನ ಬಿಡ್ತಾ ಇಲ್ಲ. ನಾನ್ ನೋಡ್ತಾ ಇದ್ದೀನಿ. ಆಮೇಲೆ ಹೆಣ್ಮಕ್ಳು, ಎಷ್ಟೊಂದ್ ಜನ ಹೆಣ್ಮಕ್ಳು ಬಂದು ಯಶನ್ ಎಷ್ಟು ಕೊಂಡಾಡ್ತಾರೆ. ಇಲ್ಲ ನಾವ್ ಯಶ್ಗೋಸ್ಕರ. ಆಮೇಲೆ ಒಂದ್ ಅಮ್ಮಂದಿರು ಯಶೋದ, ತಾಯಂದಿರು, ನನ್ಗೆ ಬಹಳ ಖುಷಿ ಆಯ್ತು. ಸುಮಾರು ಒಂದ್ ಅಜ್ಜಿ ಬಂದು ಯಶ್ಗೋಸ್ಕರ ಬಂದಿದ್ದೀನಪ್ಪ, ಯಶನ್ ನೋಡಕ್ ಬಂದೆ ಅಂತಾರಲ್ಲ, ಅದಕ್ಕಿಂತ ಇನ್ನೇನಮ್ಮ ಬೇಕು ಒಂದ್ ತಾಯಿಯಾಗಿ. ನಮ್ ಮಗ ಅನ್ನೋದ್ಕಿಂತ ಅವ್ರ ಮಕ್ಳು ಅಂತ ಬಂದ ಆ ಏಜಲ್ಲಿ ಅವ್ರ ಏನಮ್ಮ ಬಂದ್ ಸಿನಿಮಾ ನೋಡ್ಬೇಕು ಇಷ್ಟ ಅಂತ. ಅಯ್ಯೋ ಹೋಗತ್ಲಾಗ ಮನೇಲಿ ಯಾವತ್ತೋ ಬರುತ್ತೆ ಅನ್ಬೋದಲ್ಲ. ನಮ್ಮ ಮೊಮ್ಮಕ್ಳು ಹಿಂಸೆ ಮಾಡಿ ಕರ್ಕ ಬಂದ್ರಮ್ಮ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅದಲ್ಲಮ್ಮ, ಜನ ಕೊಡೋದ್ರ ಮುಂದೆ ಇವ್ರದೆಲ್ಲ ಕೆಟ್ಟದ್ ಮಾಡೋರು ಎಲ್ಲಿರ್ತಾರಮ್ಮ. ಎಲ್ಲಾ ಡೈಲಾಗು ಎಷ್ಟು ಹೊಡೆದ್ಬಿಟ್ಟು ಅವ್ನ್ ಸಿನಿಮಾ ಬಿಡಮ್ಮ, ಇನ್ ನಾವೇನೋ ಹೊಡಿಯಂಗಿಲ್ಲ. ಹೌದಮ್ಮ, ಹೌದು. ನೀನು ಸಿನಿಮಾ ನೋಡ್ದಾ? ನಾನ್ ನೋಡ್ದೆಮ್ಮ, ನಾನ್ ನೋಡಿದೆ, ರಿವ್ಯೂ ಕೊಟ್ಟಿದ್ದೀನಿ. ಒಳ್ಳೇದು. ಇಲ್ಲ, ನೀವೆಲ್ಲ ಸೇರಿ ಯಶ್ಗೆ ಒಂದು ಸಪೋರ್ಟ್ ಕೆಲಸ ಮಾಡ್ತಿದ್ದೀರಾ. ನಿನ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ನೀನು ಪಾಪ ಹೋಗಷ್ಟೊತ್ತಿಗೆ ಎದ್ದು ಅದೆಲ್ಲ ಏನೇನೋ ಮಾಡ್ತಾ ಇದ್ದೆ, ನೋಡ್ದೆ ನಾನು. ಖುಷಿ ಆಯ್ತು. ಯಶೋಧ ಪೂಜಾರಿ ಏನೋ ಯಶ್ಗೇನೋ ಮಾಡ್ತಾವ್ರೆ. ಎಲ್ಲ ಸಪೋರ್ಟ್ ಹಿಂಗೆ ಇರ್ಲಿ. ಜಿ ಕನ್ನಡದಲ್ಲೂ ಯಶಕ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮುಂಚೆಯಿಂದಾನು ಯಶ್ ಜಿ ಕನ್ನಡ ಸಖತ್ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ. ನಾನ್ ನೋಡಿದೀನಿ ಯಶ್ಗೆ ಬೆಳೆಸಕ್. ಅದೇ ಯಶ್ ಯಾವಾಗ್ಲೂ ಜಿ ಕನ್ನಡದ ಜೊತೆ ತುಂಬಾ ಬಾಂಧವ್ಯ ಇದೆ. ಅದೇನೋ ಪ್ರೋಗ್ರಾಮ್ ಎಲ್ಲ ಮಾಡ್ದಾಗೆಲ್ಲ
ಹ್ಮ್ ಹೋಗ್ತಿದ್ನಲ್ಲ ಹ್ಮ್ ಯಶೋದ. ಹೌದಮ್ಮ ಹೌದು. ಹಂಗಾಗಿ ಎಲ್ಲಾರ ಸಪೋರ್ಟ್ ಇದೆಯಮ್ಮ, ಇಲ್ಲಿ ನಮ್ಮ ಒಬ್ರಿಂದ ಯಶಾಗಿಲ್ಲ. ಹ್ಮ್ ಅವನೊಬ್ನೇ ಯಶಾಗಕ್ ಸಾಧ್ಯನೇ ಇಲ್ಲ, ಎಲ್ರೂ ಸಪೋರ್ಟ್ ಕೊಟ್ಟಿದ್ದಾರೆ. ಹ್ಮ್ ಇನ್ ಮುಂದೇನು ಇಂಥದ್ ಬಂದಾಗ ನಾವೆಲ್ಲ ಎಚ್ಚೆತ್ಕೋಬೇಕು. ಹ್ಮ್ ಯಾರಿಗ್ ಬಂದ್ರು ನಾವ್ ಹೋಗ್ಬೇಕು ಯಶೋದ. ಹೌದ್ ಹೌದಮ್ಮ ಹೌದು. ನಿನಗ್ ಬರ್ಲಿ, ನನಗ್ ಬರ್ಲಿ, ಇನ್ನೊಬ್ರಿಗ್ ಬರ್ಲಿ, ಒಗ್ಗಟ್ಟು ಅನ್ನೋದ್ ನಮ್ ಕನ್ನಡಿಗರಲ್ಲಿ ಇರ್ಬೇಕು. ಹೌದಮ್ಮ ಹೌದು. ಬೇರೆ ಭಾಷೆಯವರು ಬರ್ತಾರೆ, ಬೇರೆ ಊರವರು ಬರ್ತಾರೆ ಜಗಳಕ್ಕೆ, ಹ್ಮ್ ನಾವೆಷ್ಟು ಗಟ್ಟಿಗಿದೀವಿ ಅನ್ನೋದು ತೋರ್ಸ್ ಕಳಿಸ್ಬೇಕಲ್ಲ ಯಶೋದ. ಹೌದೌದಮ್ಮ. ಇನ್ನೇನ್ ಯಶೋದ? ಏನಿಲ್ಲಮ್ಮ, ಅದೇ ಕೇಳ ಈ ತರ ಎಲ್ಲಾ ಮಾಡ್ತಾ ಇದಾರಲ್ಲ, ಇದೊಂದು ವರ್ಗ ಶುರುವಾಗಿದೆ, ಒಂಥರ ಏನೇನೋ ಟ್ರೋಲ್ ಮಾಡೋದು, ಅದನ್ನೆಲ್ಲ ಮಾತಾಡ್ಸೋಣ ಅಮ್ಮನ. ಇಲ್ಲ, ಅದನ್ನ ನಮ್ ಮಾತ್ರ ಮಾಡ್ತಾವ್ರೆ ಅನ್ಕೋಬೇಡ, ಬಟ್ ಯಶ್ಗೆ ಮಾಡ್ತಾ ಇರೋದು. ಇಷ್ಟೆಲ್ಲ ಮಾಡಿದ್ರು ಅವ್ರಿಗೊಂದು, ಅದು ಅವ್ರದ್ದೊಂದ್ ಚಾಳು. ಅದು ಕೆಟ್ಟದ್ ಮಾಡಕ್ಕೆ ಅಂತಾನೆ ಒಂದ್ ವರ್ಗ ಇದೆ, ಅದನ್ನ ನಾವು ಸರಿ ಅದು ಏನ್ ಗೊತ್ತಾ, ಕಾನೂನ್ ಪ್ರಕಾರ ಬಿಗಿ ಮಾಡ್ಬೇಕು ಇವ್ರಿಗೆಲ್ಲ. ಕಾನೂನ್ ಬಂದೋಬಸ್ತು ಮುಂದಿನ ದಿನಗಳಲ್ಲಿ ಚೇಂಬರ್ ಅಲ್ಲಿ ಮಾತಾಡಿ ಮಾಡ್ಬೇಕು, ಇದಕ್ಕೆಲ್ಲ ಕಠಿಣವಾದ ಕ್ರಮ ಕೊಡ್ಬೇಕು ಅವ್ರಿಗೆ. ಇಷ್ಟೆಲ್ಲ ಮಾತಾಡೋದ್ಕಿಂತ ನಾವ್ ಎಲ್ಲಿ ಕ್ರಮಬದ್ಧವಾಗಿ ಕೆಲ್ಸಗಳು ಮಾಡ್ತಿಲ್ಲ ಇಂಡಸ್ಟ್ರಿ ಅವರು ಅಂತ, ಅದ್ರ ಬಗ್ಗೆ ಮಾತಾಡ್ಬೇಕಾಗತ್ ನಾನು. ಬರೀ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಲ್ಲಮ್ಮ. ಹೆಂಗೆ ಈಗ ಒಂದ್ ಮನೆ ಕಳ್ಳ ಬಂದ್ರೆ ಹೆಂಗ್ ಸದೆ ಬಡಿಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಮನೆ ಬಾಗಿಲು ತೆಗ್ದು ಹೋಗೋದು ನಾವೇ ಆಗ್ಬಿಡುತ್ತಲ್ಲ. ಮನೆ ಬಾಗಿಲು ನಾವೇ ತೆಗ್ದು ಹೋದಂಗೆ. ಇರ್ಲಿ ಅಮ್ಮ, ಯಾರ್ಯಾರು ಏನೇನ್ ಮಾಡ್ತಾರೆ ನೋಡೋಣ, ಬಟ್ ಬೆಳೆಯವರು ತುಂಬಾ ಬೆಳೆದು ಮುಂದೆ ಹೋಗಿದ್ದಾರೆ ಅಲ್ವಾ. ಯಶಂದ್ ಬಿಡಮ್ಮ, ಯಶಿಗೆಲ್ಲ ಇದು ಎಫೆಕ್ಟ್, ಕನ್ನಡ ಇಂಡಸ್ಟ್ರಿಗೆ ಎಫೆಕ್ಟ್, ಅರ್ಥ ಮಾಡ್ಕೋ. ಯಶ್ ಒಬ್ಬನ ಎಫೆಕ್ಟ್ ಆಗಿದ್ರೆ ಚಿಂತೆ ಮಾಡ್ಬೇಕಾಗಿರ್ಲಿಲ್ಲ. ಕನ್ನಡದ ಅವಮಾನ ಇದು. ಬೇರೆ ಭಾಷೆಯವ್ರು ಬಂದು ಕನ್ನಡನ ತುಳಿಯಕ್ಕೆಲ್ಲ ಏನ್ ತೆಲುಗಲ್ಲಿ ಸಜ್ಜಾಗಿದ್ದಾರೆ ಅಂತೆಲ್ಲ ಹೊಡಿತಾವ್ರಲ್ಲ, ನಮ್ಮವ್ರು ಹೆಂಗ್ ಕನ್ನಡದವ್ರು ಎಷ್ಟು ಗಟ್ಟಿಯಾಗಿ ನಿಂತ್ಕೋಬೇಕು, ಇದಕ್ಕೆ ಹೆಂಗ್ ಉತ್ತರ ಕೊಡ್ಬೇಕು, ಅವ್ರ ಹೆಂಗ್ ಒಗ್ಗಟ್ಟಾಗಿದಾರ ನೋಡಿ. ಹೌದೌದಮ್ಮ, ನಮ್ಮವ್ರು ಒಗ್ಗಟ್ಟಾಗ್ಬೇಕು. ಎಷ್ಟಾಗಿದ್ದಕ್ ನಿಂತ್ಕೊಳ್ಳಿ ಅಂತಿಲ್ಲ, ಯಾರಿಗಾದ್ರೂ ನಿಂತ್ಕೋಬೇಕು ಅಂತ ನಾನು ಹೇಳೋದು. ಎಸ್ ಹೌದಮ್ಮ. ಎಸ್ ಅಮ್ಮ, ಖಂಡಿತವಾಗ್ಲು ನಾವಂತೂ ಯಾವತ್ತು ರಾಕಿಂಗ್ ಸ್ಟಾರ್ ಯಶ್ ಪರವಾಗಿ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಎಲ್ಲಾರ ಪರವಾಗಿ ಇರ್ತೀರಾ ಪಾಪ ನೀವು. ಯಾರ್ ಸಿನಿಮಾ ಬಂದ್ರು ಹೋಗ್ತೀರಾ, ಒಂದ್ ಸಣ್ಣ ಆಕ್ಟರ್ ಬಂದ್ರು ಹೋಗ್ತೀರಾ, ಅದು ನಿಮ್ ಕೆಲ್ಸ ಪಾಪ. ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ. ಯಾರೇ ಬರ್ಲಿ, ನಮ್ ಸಿನಿಮಾಗೂ ಮಾಡ್ಕೊಟ್ಟಿದ್ಯಾ, ಕೊತ್ತಲವಾಡಿಗೂ ಮಾಡ್ಕೊಟ್ಟೆ ಪಾಪ. ಖುಷಿ ಆಗುತ್ತೆ ಯಶೋದ. ನೀವೆಲ್ಲ ನಿಮ್ ಶ್ರಮನೇ ಇಂಡಸ್ಟ್ರಿ. ನಿಮ್ದು ಏನ್ ಹೇಳ್ತಾರೆ, ನಿಮ್ ಕೊಡುಗೆನೂ ತುಂಬಾ ಇದೆ. ನಿಮ್ಮವ್ರದೆಲ್ಲ ಪೇಪರ್ ಅವರು, ಚಾನೆಲ್ ಅವರು, ಅವ್ರದ್ದೇ ಶ್ರಮ ಪಡ್ತಾ ಇರ್ತಾರೆ. ಗೊತ್ತಾಗಲ್ಲ ಅಷ್ಟೇ, ಮೇಲ್ ನೋಡೋರ್ಗೆ ಇವ್ರಿಗೇನಪ್ಪಾ ಅಂತಾರೆ, ಗೊತ್ತಾಗುತ್ತಲ್ಲ. ನಾವು ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀವಿ. ನಮ್ಮ ಯಶಿಗೆ ಬರ್ತಡೇಗಳಲ್ಲಿ ಹೆಣ್ಮಕ್ಳು ಬರೋರಲ್ಲಮ್ಮ, ಮಧ್ಯಾಹ್ನ ಬಂದ್ರೆ 1.5-2 ಗಂಟೆವರೆಗೂ ಇಂಟರ್ವ್ಯೂ ಕಾಯ್ಕೊಂಡು ಕೂತಿ ತಗೊಂಡ್ ಹೋಗೋರು. ಕಷ್ಟ ಅಲ್ವಮ್ಮ, ಹೆಣ್ಮಕ್ಳು ಲೈಫ್ ಕಷ್ಟ ಇರುತ್ತಲ್ವಾ. ಹೌದಮ್ಮ. ಎಸ್ ಅಮ್ಮ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ, ನಿಮ್ಮ ಹಲವು ವಿಚಾರಗಳನ್ನ ಶೇರ್ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳಮ್ಮ. ತುಂಬಾ ಥ್ಯಾಂಕ್ಸ್ ಅಮ್ಮ, ನಿಮ್ಗೂ ನಿಮ್ ಚಾನಲ್ಗೂ. ಓಕೆ ಬಾಯ್. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಬಾಯ್.